ಸಂಧಾನ ಎನ್ನುತ್ತಲೇ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಸೇತುವೆ ಧ್ವಂಸ ಮಾಡಿದ ದೃಶ್ಯವನ್ನ ಟ್ರಂಪ್ ಹಂಚಿಕೊಂಡಿದ್ದಾರೆ. ಸಂಧಾನ ಅಂತ ಹೇಳ್ತಾನೆ ಅಮೆರಿಕ ಮತ್ತೆ ಭೀಕರ ದಾಳಿ ಮಾಡಿದೆ. ಸೇತುವೆಯನ್ನ ಧ್ವಂಸ ಮಾಡಿದ ದೃಶ್ಯವನ್ನ ಟ್ರಂಪ್ ಹಂಚಿಕೊಂಡಿದ್ದಾರೆ. ಸಮಯ ಮೀರೋ ಮುನ್ನ ಇರಾನ್ ಮಾತುಕತೆಗೆ ಬರಲಿ, ಅತಿ ದೊಡ್ಡ ಹೆದ್ದಾರಿ ಧ್ವಂಸ ಆಗಿರುವಂತಹ ದೃಶ್ಯವನ್ನ ಹಂಚಿಕೊಂಡು ಬೆದರಿಕೆ ಹಾಕಿದ್ದಾರೆ. ಪರಿಸ್ಥಿತಿ ಕೈ ಮೀರುವ ಮುನ್ನ ಇರಾನ್ ಒಪ್ಪಂದಕ್ಕೆ ಬರಲಿ. ಇರಾನ್ ನಾಯಕರಿಗೆ ದೃಶ್ಯದ ಮೂಲಕ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ದ ಬಿಗ್ಗೆಸ್ಟ್ ಬ್ರಿಡ್ಜ್ ಇನ್ ಇರಾನ್ನ ಅತಿ ದೊಡ್ಡ ಬ್ರಿಡ್ಜು, ಅದನ್ನ ನಾವು ಹೊಡೆದು ಉರುಳಿಸಿದ್ದೀವಿ. ಇನ್ನೂ ಇದಕ್ಕಿಂತ ದೊಡ್ಡ ವಿಧ್ವಂಸ ಸೃಷ್ಟಿ ಮಾಡೋದಕ್ಕೆ ಮುಂಚೆ ಇರಾನ್ ನಮ್ಮ ಜೊತೆಗೆ ಮಾತುಕತೆಗೆ ಬರಲಿ, ಯುದ್ಧ ನಿಲ್ಲಿಸಲಿ, ಇರಾನ್ ನಮ್ಮ ಮುಂದೆ ಮಂಡಿಯೂರ್ಲಿ, ಶಾಂತಿ ಒಪ್ಪಂದಕ್ಕೆ ಮುಂದಾಗಲಿ ಅನ್ನೋ ರೀತಿಯಾಗಿ ಟ್ರಂಪ್ ಆ ವಿಡಿಯೋವನ್ನು ಹಂಚಿಕೊಂಡು ಈ ರೀತಿ ಪೋಸ್ಟ್ ಮಾಡಿದ್ದಾರೆ. ಮತ್ತೊಂದು ಆ ದೃಶ್ಯ ನೀವು ನೋಡ್ತಾ ಇರೋದು, ಇರಾನ್ನ ಸೇತುವೆಯನ್ನು ಅಮೆರಿಕ ತನ್ನ ಬಾಂಬ್ ದಾಳಿಯಿಂದ ಸಂಪೂರ್ಣ ಧ್ವಂಸಗೊಳಿಸಿರುವಂಥ ದೃಶ್ಯಗಳು. ಇದು ಸ್ಯಾಂಪಲ್ಲು. ಒಂದು ವೇಳೆ ಇರಾನ್ ಇಷ್ಟಾದ ಮೇಲೂ ಇನ್ನೂ ಬಗ್ಲಿಲ್ಲ ಅಂದರೆ ದೊಡ್ಡ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಇನ್ನಾದರೂ ಇರಾನ್ ಬಗ್ಗಬೇಕು, ಯುದ್ಧದಿಂದ ಹಿಂದೆ ಸರಿಬೇಕು, ಮಾತುಕತೆಗೆ ಮುಂದಾಗಬೇಕು ಅನ್ನೋ ಅರ್ಥದಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತೆ ವಾರ್ನಿಂಗ್ ಕೊಟ್ಟಿದ್ದಾರೆ. 24 ಗಂಟೆಯಲ್ಲೇ ಮೂರು ಥರ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಯುದ್ಧ ಇನ್ನೇ ನಿಲ್ಲುತ್ತೆ ಅಂತ ಹೇಳಿದರು, ಒಪ್ಪಂದದ ಮಾತುಕತೆಗೆ ಇರಾನ್ ಮುಂದಾಗಿದೆ ಅಂತ ಹೇಳಿದರು, ಮತ್ತೆ ಯುದ್ಧ ಇನ್ನೊಂದೆರಡು 3 ವಾರ ಮುಂದುವರಿಬೋದು ಅಂತ ಹೇಳ್ತಾರೆ. ಅದರ ಮಧ್ಯೆ ಈ ಪೋಸ್ಟ್ ಮಾಡಿದ್ದಾರೆ. ಇರಾನ್ ರಾಜಧಾನಿ ಮೇಲೆ ಘಾತಕ ದಾಳಿಯಾಗಿದೆ. ಟೆಹರಾನ್ ಮೇಲಿನ ದಾಳಿ ಅದು ರೌದ್ರಾವತಾರ ತಾಳಿದೆ. ಒಂದೇ ಕ್ಷಣದಲ್ಲಿ ಕಟ್ಟಡ ಛಿದ್ರವಾಗಿ ಹೋಗಿದೆ. ಈ ಸ್ಫೋಟದ ತೀವ್ರತೆಗೆ ಧೂಳು ಮುಗಿಲೆತ್ತರಕ್ಕೆ ಚಿಮ್ಮಿರೋದು. US ಭಯಾನಕ ದಾಳಿಯ ವಿಡಿಯೋವನ್ನು ರಿಲೀಸ್ ಮಾಡಿದೆ. ಮತ್ತೊಂದು ದಾಳಿಯ ವಿಡಿಯೋ ಇದು, ಇರಾನ್ನಲ್ಲಿ ನಡೆಸಿರುವಂಥ ದಾಳಿ. ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ಈ ಘಾತಕ ದಾಳಿಯನ್ನು ನಡೆಸಿದೆ ಅಮೆರಿಕ. ನೋಡಿ, ಅಲ್ಲಿ ಧೂಳು ಮುಗಿಲೆತ್ತರಕ್ಕೆ ಚಿಮ್ಮಿರೋದು. ಆ ದಾಳಿಯ ತೀವ್ರತೆ ಎಷ್ಟಿದೆ ಅಂತ. ರೌದ್ರಾವತಾರ ತಾಳಿದೆ ಅಮೆರಿಕದ ದಾಳಿ. ಒಂದೇ ಕ್ಷಣದಲ್ಲಿ ದೊಡ್ಡ ಕಟ್ಟಡ, ಗಗನಚುಂಬಿ ಕಟ್ಟಡ ಛಿದ್ರವಾಗೋಗಿ ನೆಲಕ್ಕುರುಳಿದ ಪರಿಣಾಮ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಧೂಳೆದ್ದಿರೋದು. ಆಗಸದೆತ್ತರಕ್ಕೆ ಧೂಳು ಚಿಮ್ಮುತ್ತಾ ಇರುವಂಥ ದೃಶ್ಯ. ದೊಡ್ಡ ಪ್ರಮಾಣದ ಬಾಂಬ್ಗಳನ್ನು ಅಮೆರಿಕ ದಾಳಿಗೆ ಬಳಸಿದ್ರ ಪರಿಣಾಮ. شو